ನಮಸ್ಕಾರ ವೀಕ್ಷಕರೇ, ಅಡ್ವೊಕೇಟ್ ದಾಕ್ಷಾಯಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ವಿಷಯ, ಕ್ರಿಮಿನಲ್ ಟ್ರಯಲ್ ಅಂದರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿ ಹಾಜರಾತಿಗಾಗಿ ಮ್ಯಾಜಿಸ್ಟ್ರೇಟರು ವಾರೆಂಟನ್ನು ಇಶ್ಯೂ ಮಾಡ್ತಾರೆ. ವಾರೆಂಟ್ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಈ ವಾರೆಂಟಲ್ಲಿ ಹಲವಾರು ವಿಧಾನಗಳಿವೆ. ಬೇಲಬಲ್ ವಾರೆಂಟ್, ನಾನ್ ಬೇಲಬಲ್ ವಾರೆಂಟ್, ಅಕ್ಯೂಸ್ಡ್ ವಾರೆಂಟ್, NBW, FLW, ಸರ್ಚ್ ವಾರೆಂಟ್, ವಿಟ್ನೆಸ್ ವಾರೆಂಟ್, ಅಟ್ಯಾಚ್ಮೆಂಟ್ ವಾರೆಂಟ್, ಈ ರೀತಿ ಇದೆ ಸ್ನೇಹಿತರೆ. ಈ ಬೇಲಬಲ್ ವಾರೆಂಟ್ ಅಂದರೆ ಏನು, ಇದನ್ನು ಯಾವಾಗ ಇಶ್ಯೂ ಮಾಡ್ತಾರೆ, ನಾನ್ ಬೇಲಬಲ್ ವಾರೆಂಟ್ ಅಂದರೆ ಏನು, ಅದನ್ನು ಯಾವಾಗ ಇಶ್ಯೂ ಮಾಡ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಇವುಗಳಲ್ಲಿ ತುಂಬ ಇಂಪಾರ್ಟೆಂಟು ಬೇಲಬಲ್ ವಾರೆಂಟು, ನಾನ್ ಬೇಲಬಲ್ ವಾರೆಂಟ್ ಆಗಿರುತ್ತೆ. ಕ್ರಿಮಿನಲ್ ಟ್ರಯಲ್ ಅಂದರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಯ ಹಾಜರಾತಿಗಾಗಿ ಮ್ಯಾಜಿಸ್ಟ್ರೇಟರು ಬೇಲಬಲ್ ವಾರೆಂಟನ್ನು ಇಶ್ಯೂ ಮಾಡ್ತಾರೆ. ಈ ಬೇಲಬಲ್ ವಾರೆಂಟ್ ಅಂದರೆ ಇದು ಮ್ಯಾಟರ್ ಆಫ್ ರೈಟು, ಆರೋಪಿಯ ಹಕ್ಕಾಗಿರುತ್ತದೆ. ಈ ರೀತಿ ಪ್ರಕರಣಗಳಲ್ಲಿ ಬೇಲ್ ಪಡೆದುಕೊಳ್ಳುವುದು ಆರೋಪಿಯ ಹಕ್ಕಾಗಿರುತ್ತದೆ. ಯಾವ ರೀತಿ ಕೇಸ್ಗಳು, ಉದಾಹರಣೆಗೆ ಈ 138 ಚೆಕ್ ಕೇಸ್ ಆಗಿರ್ಬೋದು, ಮನಿ ರಿಕವರಿ ಕೇಸು, ಚೀಟಿಂಗ್ ಕೇಸು, ಈ ರೀತಿ ಸಾಮಾನ್ಯ ಸ್ವರೂಪದ ಅಪರಾಧಗಳಿದ್ದಾಗ ಈ ಬೇಲಬಲ್ ವಾರೆಂಟ್ ಸಮನ್ಸ್ ಟು ಅಕ್ಯೂಸ್ಡ್ ಎಂದು ಮ್ಯಾಜಿಸ್ಟ್ರೇಟರು ಆದೇಶವನ್ನು ಮಾಡುತ್ತಾರೆ. ಈ ಬೇಲಬಲ್ ವಾರೆಂಟ್ಗಳಲ್ಲಿ ಬೇಲ್ ತೆಗೆದುಕೊಳ್ಳುವುದು ಮ್ಯಾಟರ್ ಆಫ್ ರೈಟ್ ಆಗಿರುತ್ತದೆ. ಅಂದರೆ ಬೇಲ್ ತೆಗೆದುಕೊಳ್ಳುವುದು ಆರೋಪಿಯ ಹಕ್ಕಾಗಿರುತ್ತದೆ. ಇದರ ಉದ್ದೇಶ ಆರೋಪಿಯ ಹಾಜರಾತಿಯನ್ನು ನ್ಯಾಯಾಲಯದಲ್ಲಿ ಎನ್ಶೂರ್ ಮಾಡುವುದಾಗಿರುತ್ತದೆ. ಈ ಬೇಲಬಲ್ ವಾರೆಂಟು ಮ್ಯಾಟರ್ ಆಫ್ ರೈಟ್ ಆಗಿರುತ್ತದೆ. ಈಗ ನಾನು ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಅಂದರೆ ಸಾಮಾನ್ಯ ಸ್ವರೂಪದ ಅಪರಾಧಗಳಿದ್ದಾಗ, ಈಗ 138 ಚೆಕ್ ಬೌನ್ಸ್ ಕೇಸು, ಈಗ ಒಂದು ವೇಳೆ ಈ ಬೇಲಬಲ್ ವಾರೆಂಟು ಚೆಕ್ ಕೇಸಲ್ಲಿ ಇಶ್ಯೂ ಮಾಡಿರ್ತಾರೆ, ನಿಮಗೆ ಅದು ಸರ್ವ್ ಆಗಿರಲ್ಲ, ಮತ್ತೆ ಅದನ್ನು ಸಾಹೇಬರು ಮತ್ತೆ ಇಶ್ಯೂ ಮಾಡ್ತಾರೆ, ಆಗ ರೀ ಇಶ್ಯೂ ಆಗುತ್ತೆ ನಿಮಗೆ ಸಮನ್ಸ್, ಮತ್ತೆ ನಿಮಗೆ ಸರ್ವ್ ಆಗುತ್ತೆ. ಇಫ್ ನೀವೇನಾದರೂ ಬೇಕು ಅಂತ ಅದನ್ನು ನೀವು ರೆಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೋರ್ಟ್ ಗಮನಕ್ಕೆ ಬಂದಾಗ ಸಮನ್ಸ್ ಬೈ ಹ್ಯಾಂಡ್ ಮಾಡುತ್ತೆ. ಇದರ ಅರ್ಥ ಏನಂದರೆ, ಸಮನ್ಸ್ ಬೈ ಹ್ಯಾಂಡ್ ಇಶ್ಯೂ ಆದಾಗ ಕಂಪ್ಲೇನೆಂಟು ಲೋಕಲ್ ಪೊಲೀಸ್ ಸ್ಟೇಷನ್ ಅಂದರೆ ಲೋಕಲ್ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಯಾರು ಬರ್ತಾರೆ ಅವ್ರ ಥ್ರೂ ಅಕ್ಯೂಸ್ಡ್ ಯಾರು ಇರ್ತಾರೆ ಅವ್ರ ಮನೆಗೆ ಇದನ್ನು ತಲುಪಿಸ್ತಾರೆ. ನೀವು ಅದನ್ನು ರಿಸೀವ್ ಮಾಡಿಕೊಂಡು ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಿ ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡು ಬೇಲನ್ನು ತೆಗೆದುಕೊಳ್ಳಬಹುದು. ಕೋರ್ಟು ನಿಮಗೆ ಕೊನೆಯದಾಗಿ ಎಚ್ಚರಿಕೆಯಾಗಿಯೇ ಸಮನ್ಸ್ ಬೈ ಹ್ಯಾಂಡ್ ಇಶ್ಯೂ ಮಾಡುತ್ತೆ. ಇದು ಲೋಕಲ್ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಯಾರಿರ್ತಾರೆ ಅವ್ರ ಥ್ರೂ ಅಕ್ಯೂಸ್ಡ್ ಯಾರಿರ್ತಾರೆ ಅವರ ರೆಸಿಡೆನ್ಸ್ಗೆ ಇದು ಸರ್ವ್ ಆಗುತ್ತೆ. ಅದನ್ನು ರಿಸೀವ್ ಮಾಡಿಕೊಂಡು ನೀವು ಕೋರ್ಟಲ್ಲಿ ಹಾಜರಾಗಿಲ್ಲವಾದರೆ ಇದು ಕಾಷನ್ ಅಂತಲೇ ಹೇಳ್ಬೋದು. ಇದಾದ ನಂತರ ನಿಮಗೆ ನಾನ್ ಬೇಲಬಲ್ ವಾರೆಂಟು NBW ಇಶ್ಯೂ ಮಾಡುತ್ತೆ. ಬೇಲಬಲ್ ವಾರೆಂಟ್ ಆಗಿದೆ ಎಂದು ಪೊಲೀಸರು ತಿಳಿಸುವುದರ ಮೂಲಕ ನ್ಯಾಯಾಲಯವು ನೀಡುವ ಕೊನೆಯ ಎಚ್ಚರಿಕೆ ಆಗಿರುತ್ತದೆ. ನೀವು ನ್ಯಾಯಾಲಯ ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗಲು ಇದು ಕೊನೆಯ ಅವಕಾಶವಾಗಿರುತ್ತದೆ. ಇದಾದ ನಂತರವೂ ನೀವು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲವಾದರೆ ಮ್ಯಾಜಿಸ್ಟ್ರೇಟರು NBW ನಾನ್ ಬೇಲಬಲ್ ವಾರೆಂಟನ್ನು ಇಶ್ಯೂ ಮಾಡ್ತಾರೆ. ಈ NBW ನಾನ್ ಬೇಲಬಲ್ ವಾರೆಂಟ್, ಅರೆಸ್ಟ್ ವಾರೆಂಟ್ ಅಂದರೆ ಮ್ಯಾಜಿಸ್ಟ್ರೇಟರು ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಅಂದರೆ ಲೋಕಲ್ ಪೊಲೀಸ್ ಯಾರಿರ್ತಾರೆ ಅವರಿಗೆ ಆರೋಪಿ ಎಲ್ಲೇ ಇದ್ದರೂ ಅರೆಸ್ಟ್ ಮಾಡಿ ನನ್ನ ಮುಂದೆ ಪ್ರೆಸೆಂಟ್ ಮಾಡಿ ಎಂದು ನೀಡುವ ಡೈರೆಕ್ಷನ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ ಕ್ರಿಮಿನಲ್ ಕೇಸ್ಗಳಲ್ಲಿ, ಚೆಕ್ ಕೇಸ್ಗಳಲ್ಲಿ, ಚೀಟಿಂಗ್ ಕೇಸಲ್ಲಿ ಈ ರೀತಿ ಇದ್ದಾಗ ಆಫ್ಟರ್ ಟೇಕಿಂಗ್ ಬೇಲ್ ಅಂದರೆ ನೀವು ಬೇಲ್ ಆದಮೇಲೆ ರೆಗ್ಯುಲರ್ ಆಗಿ ಕೋರ್ಟ್ ಹಿಯರಿಂಗ್ ಡೇಟ್ಗೆ ಅಟೆಂಡ್ ಆಗಬೇಕಾಗುತ್ತೆ. ನೀವೇನಾದರೂ ಆ ರೀತಿ ಅಟೆಂಡ್ ಆಗಿಲ್ಲವಾದರೆ ಆಗ ನಿಮ್ಮ ಮೇಲೆ NBW ಸಹ ಇಶ್ಯೂ ಮಾಡುತ್ತಾರೆ ಮ್ಯಾಜಿಸ್ಟ್ರೇಟು. ಇಫ್ ಇನ್ ಕೇಸ್ ನೀವೇನಾದರೂ ಕೋರ್ಟ್ ಹಿಯರಿಂಗ್ ಡೇಟ್ ಇರುತ್ತೆ, ಆ ಡೇಟಲ್ಲಿ ನೀವು ಎಲ್ಲೋ ಹೋಗಬೇಕಾಗಿರುತ್ತೆ, ಯಾವುದೋ ಒಂದು ವರ್ಕ್ ಇರುತ್ತೆ, ಇಂಪಾರ್ಟೆಂಟ್ ವಿಷಯ ಇರುತ್ತೆ, ನೀವು ಹೋಗಬೇಕಾಗ ಸಫಿಷಿಯೆಂಟ್ ರೀಸನ್ ಇರುತ್ತೆ ನಿಮಗೆ ಅವತ್ತು ಹಾಜರಾಗೋದಿಲ್ಲ ಅಂತ ಹೇಳೋದಕ್ಕೆ. ಆಗ ನೀವು ನಿಮ್ಮ ವಕೀಲರಿಗೆ ಇಂಟಿಮೇಷನ್ ನೀಡಿದಾಗ ಅವರು BNSS 355 ಆರ್ CRPC 370ನಲ್ಲಿ ಅವರು ಅಪ್ಲಿಕೇಶನ್ ಮೂವ್ ಮಾಡ್ತಾರೆ. ಇವತ್ತು ಆರೋಪಿ ಸೋ ಆ್ಯಂಡ್ ಸೋ ರೀಸನ್ನಿಂದ ಇವತ್ತು ಈ ದಿನ ಅವ್ರನ್ನ ಎಕ್ಸೆಂಪ್ಟ್ ಮಾಡಿ, ಅವರ ಹಾಜರಾತಿಯನ್ನು ಎಕ್ಸೆಂಪ್ಟ್ ಮಾಡಿ ಎಂದು ಒಂದು ಅಪ್ಲಿಕೇಶನನ್ನು ಕೋರ್ಟ್ಗೆ ಮೂವ್ ಮಾಡಿದಾಗ ನಿಮಗೆ ವಾರೆಂಟ್ ಇಶ್ಯೂ ಆಗೋದಿಲ್ಲ. ಸೊ ಇದರ ಉದ್ದೇಶ, ನೀವು ರೆಗ್ಯುಲರ್ ಆಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ರೆಗ್ಯುಲರ್ ಆಗಿ ಕೋರ್ಟ್ ಕೇಸ್ಗೆ ಹಾಜರಾಗಬೇಕು. ಹಾಜರಾಗಿಲ್ಲವಾದರೆ ನಿಮ್ಮ ಯಾರಿರ್ತಾರೆ ವಕೀಲರು ಅವ್ರಿಗೆ ಇಂಟಿಮೇಷನ್ ಕೊಡಬೇಕು. ಆಗ ನೀವು ಕೊಟ್ಟೇ ಇಲ್ಲ, ಇಂಟಿಮೇಷನ್ನು ಕೊಟ್ಟಿಲ್ಲ, ರೆಗ್ಯುಲರಾಗಿ ನೀವು ಹಾಜರಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ವಾರೆಂಟ್ ಇಶ್ಯೂ ಆಗುತ್ತೆ.
ವೀಕ್ಷಕರೇ, ಇಲ್ಲಿ ಒಂದು ತಿಳ್ಕೊಳ್ಳಿ, NBW ಅರೆಸ್ಟ್ ವಾರೆಂಟ್, ನಾನ್ ಬೇಲಬಲ್ ವಾರೆಂಟನ್ನು ಇಶ್ಯೂ ಮಾಡುವ ಅಧಿಕಾರ ಮತ್ತು ಅದನ್ನು ರದ್ದುಪಡಿಸುವ ಅಧಿಕಾರ ಮ್ಯಾಜಿಸ್ಟ್ರೇಟರಿಗೆ ಮಾತ್ರ ಇರುತ್ತದೆ. ಪೊಲೀಸರಿಗೆ ಇದರಲ್ಲಿ ಯಾವುದೇ ಅಧಿಕಾರವಿರುವುದಿಲ್ಲ. ಅವರು ಮ್ಯಾಜಿಸ್ಟ್ರೇಟರ ನಿರ್ದೇಶನದಂತೆ ನಿಗದಿಪಡಿಸಿದ ದಿನಾಂಕದಂದು ನಿಮ್ಮನ್ನು ಅರೆಸ್ಟ್ ಮಾಡಿ, ಅಂದರೆ ಯಾರು ಆರೋಪಿ ಇರ್ತಾರೋ, ಯಾರು ಕೋರ್ಟಲ್ಲಿ ರೆಗ್ಯುಲರ್ ಆಗಿ ಪ್ರೆಸೆಂಟ್ ಆಗಿರಲ್ವೋ, ಯಾರ ವಿರುದ್ಧ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆಯೋ ಅವರನ್ನು ನಿಗದಿಪಡಿಸಿದ ಸಮಯದಂದು ಮ್ಯಾಜಿಸ್ಟ್ರೇಟರ ಮುಂದೆ ಅರೆಸ್ಟ್ ಮಾಡಿ ಹಾಜರುಪಡಿಸುವ ಅಧಿಕಾರ ಮಾತ್ರ ಅವರಿಗಿರುತ್ತದೆ. ಬೇರೆ ಇನ್ನು ಯಾವುದೇ ಅಧಿಕಾರ ಇರುವುದಿಲ್ಲ. ಈ ವಾರೆಂಟನ್ನು ಒಂದು ಸರಿ ವಾರೆಂಟ್ ಆದರೆ ಅದು ರೀಕಾಲ್ ಆಗುವವರೆಗೂ, ಅದನ್ನು ರದ್ದುಪಡಿಸುವವರೆಗೂ ಅದು ಜಾರಿಯಲ್ಲಿರುತ್ತದೆ. ಅದನ್ನು ರದ್ದುಪಡಿಸುವ ಅಧಿಕಾರ ಕೇವಲ ಮ್ಯಾಜಿಸ್ಟ್ರೇಟ್ಗೆ ಮಾತ್ರ ಇರುತ್ತದೆ. ನೀವು ಒಂದು ವೇಳೆ ನಿಮ್ಮ ಮೇಲೆ ವಾರೆಂಟ್ NBW ಇಶ್ಯೂ ಆಯಿತು ಅಂದರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಿ ಆ ವಾರೆಂಟನ್ನು 70 ಕ್ಲಾಸ್ 2 ಆಫ್ CRPC, 72 ಕ್ಲಾಸ್ 2 ಆಫ್ BNSS ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಆ ವಾರೆಂಟನ್ನು ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಹಾಜರಾಗಿಲ್ವಲ್ಲ, ಅದಕ್ಕೋಸ್ಕರ ಫೈನ್ ಅಮೌಂಟ್ ಕೂಡ ಇರುತ್ತೆ. ನೀವು ಅದನ್ನು ಪೇ ಮಾಡಿ ನಿಮ್ಮ ಆ ಮ್ಯಾಜಿಸ್ಟ್ರೇಟ್ ಮಾಡಿರುವ ಆರ್ಡರನ್ನು ರೀಕಾಲ್ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಪೊಲೀಸವರು ಪ್ರಿಯರ್ ನೋಟಿಸ್ ಇಲ್ಲದೆ, ಅಂದರೆ ಆ್ಯಸ್ ಪರ್ ಸೆಕ್ಷನ್ 35 ಆಫ್ BNSSನಲ್ಲಿ 7 ವರ್ಷಗಳಿಗಿಂತ ಕಡಿಮೆ ಇರುವ ಪ್ರಕರಣಗಳಲ್ಲಿ ಪ್ರಿಯರ್ ನೋಟಿಸನ್ನು ಕೊಡದೆ, ನಿಮ್ಮನ್ನು ವಿಚಾರಣೆಯನ್ನು ಮಾಡದೆ ಅರೆಸ್ಟ್ ಮಾಡುವ ಅಧಿಕಾರ ಇರುವುದಿಲ್ಲ. ಸೀರಿಯಸ್ ಇನ್ ನೇಚರ್ ಇರುವಂಥ ಪ್ರಕರಣಗಳು, ಉದಾಹರಣೆಗೆ ಕೊಲೆ, ಅಟೆಂಪ್ಟ್ ಟು ಮರ್ಡರ್, ಈ ರೀತಿ ಸೀರಿಯಸ್ ಗ್ರೀವಿಯನ್ಸ್, ಆ ಕೇಸ್ನ ಗ್ರೀವಿಯನ್ಸ್ ಮೇಲೆ ಅವರು ಅರೆಸ್ಟನ್ನು ಮಾಡಬಹುದು. ವಿತೌಟ್ ವಾರೆಂಟ್, ಪ್ರಿಯರ್ ನೋಟಿಸ್ ಇಲ್ದಿರ ಅರೆಸ್ಟ್ ಮಾಡ್ಬೋದು. ಆದರೆ ಈ ಸಾಮಾನ್ಯ ಸ್ವರೂಪದ ಅಪರಾಧಗಳಿದ್ದಾಗ ಅವರು ಅರೆಸ್ಟ್ ಮಾಡಲು ಬರುವುದಿಲ್ಲ. ಆ ರೀತಿ ಅವರು ಅರೆಸ್ಟ್ ಮಾಡಬೇಕಂದ್ರೆ ಮ್ಯಾಜಿಸ್ಟ್ರೇಟರ ಪರ್ಮಿಷನ್ ಸಹ ಅವರು ತೆಗೆದುಕೊಳ್ಬೇಕು. ವೀಕ್ಷಕರೇ, ಇದಿಷ್ಟು ವಿಚಾರಗಳು ವಾರೆಂಟ್ ಸಂಬಂಧವಾಗಿ, ಅಂದರೆ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಬೇಲಬಲ್ ವಾರೆಂಟ್, ನಾನ್ ಬೇಲಬಲ್ ವಾರೆಂಟ್ಗಳ ಬಗ್ಗೆ. ಈ ವಿಚಾರವಾಗಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸ್ಕ್ರೀನ್ ಮೇಲೆ ಹೋಗ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.